ಇವತ್ತು ಅಂಗಡಿಯಿಂದ ಹಾಲು ತುಪ್ಪ ಬಿಟ್ಟಾರಲ್ಲ ಅದನ್ನು ತಗೊಂಡು ಬರ್ತಾರೆ. ತಗೊಂಡು ಡೊಳ್ಳು ಡೊಳ್ಳು ಬಾರಿಸೋದು ಡೊಳ್ಳು ಬಾರಿಸ್ತಾನೆ ಇರ್ತಾರೆ. ಎಲ್ಲ ಡೊಳ್ಳು ಬಾರಿಸ್ತಾರೆ. ಹಾಲು ತುಪ್ಪ ಏನು ಅಂದರೆ ಮಧ್ಯರಾತ್ರಿ 12 ಗಂಟೆ 4 ನಿಮಿಷದಿಂದ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಅಲ್ಲಿವರೆಗೂ ಇವರು ಡೊಳ್ಳು ಬಾರಿಸ್ತಾನೆ ಇರ್ತಾರೆ. ಆಗಲೇ ಹೇಳಿದ್ನಲ್ಲ, ದೇವಿ ಮುಂದೆ ಪೂಜೆಗೆ ಇಟ್ಟಿರ್ತಾರೆ. ಹಾಲು ತುಪ್ಪ ನೀರು ಮಿಕ್ಸ್ ಮಾಡಿ ಗಡಿಗೆ ಒಳಗೆ ಇಟ್ಟಿರ್ತಾರಲ್ಲ, ಅದನ್ನು ತೊಗೊಂಡು ಬಂದು ಈಗ 12 ಗಂಟೆ 4 ನಿಮಿಷ ಟೈಮ್ ಆಯ್ತು. ಹಾಲು ತುಪ್ಪ ಎರಿಯಾಕೆ ಅಂದ್ರೆ ಸೀಮಾಕ್ಕೆ ಹೋಗಬೇಕಲ್ಲ. ಕುಷ್ಟಗಿಂದ 3.5 ಕಿಲೋಮೀಟ್ರ್ ಸೀಮಾ ಐತಿ. ಬಾರ್ಡರ್ ಅಂತಾರಲ್ಲ, ಪ್ರತಿಯೊಂದು ಊರಿಗೆ ಒಂದು ಬಾರ್ಡರ್ ಇರ್ತೈತಲ್ಲ, ಆ ಪ್ರಕಾರ ಬಾರ್ಡರಿಗೆ ಹೋಗಿ ಆ ಬಾರ್ಡರ್ ಟು ಬಾರ್ಡರ್ 4 ಮೂಲೆ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ 4 ಬಾರ್ಡರ್ಗೆ ಎಲ್ಲೂ ಮಿಸ್ ಆಗಲಾರ್ದಂಗೆ ಹಾಲು ತುಪ್ಪ ಎರಿತಾರೆ. ಕಾರಣ ಇಷ್ಟ, ಒಳ್ಳೆ ಮಳೆ ಬೆಳೆ ಆಗಲಿ, ದುಷ್ಟ ಶಕ್ತಿಗಳು ಎಂಟ್ರಿ ಆಗೋದು ಬೇಡ ಅನ್ನೋದು ಒಂದು ಪದ್ಧತಿ. ಅದು ಆ ಪದ್ಧತಿ ಪ್ರಕಾರ ಈಗ ಹಾಲು ತುಪ್ಪ ಎರಿಯೋಕೆ ಊರು ಹೊರಗೆ ಅಂದ್ರೆ 3.5 4 ಕಿಲೋಮೀಟ್ರಿಗೆ ಸೀಮಾ ಸಿಗ್ತೈತಿ. ಇದು ಈಶಾನ್ಯ ಭಾಗಕ್ಕೆ ಹೊಂಟಿದ್ದು. ಈಶಾನ್ಯ ಭಾಗ ಅಂದರೆ ಇಲ್ಲಿ ನ್ಯಾಷನಲ್ ಹೈವೇ ಬಂತಲ್ಲ, ಈ ನ್ಯಾಷನಲ್ ಹೈವೇಯಿಂದ 3.5 ಕಿಲೋಮೀಟ್ರ್ ಹೊರಗೆ ಹೋದಾಗ ಬಾರ್ಡರ್ ಸಿಗ್ತದೆ. ನ್ಯಾಷನಲ್ ಹೈವೇ ಬ್ರಿಡ್ಜಿಗೆ ಬಂದೀವಿ. ಆಮೇಲೆ ಇದೇನು ಡೊಳ್ಳು ಹೊಂಟೈತಲ್ಲ, ಈ ಡೊಳ್ಳು ಮತ್ತು ಹಾಲು ತುಪ್ಪ ಹಿಡ್ಕೊಂಡು ಏನು ಹೊಂಟಾರಲ್ಲ ಮುಂದೆ, ಇವ್ರಿಗಿಂತ ಮುಂದೆ ನಾವು ಹೋಗಬಾರ್ದು. ಹಾಲು ತುಪ್ಪ ಎರಿಯಾಕ ಊರು ಹೊರಗೆ ಅಂದ್ರೆ ಬಾರ್ಡರಿಗೆ ಹೋಗಬೇಕು ಅಂತ ಹೇಳಿದ್ನಲ್ಲ,
ಅಲ್ಲೇ ಹೋಗ್ಬೇಕಾತಂದ್ರೆ ಯಾರಾದರೂ ಏನಾದರೂ ಅಡೆತಡೆ ಆತಪ್ಪ ಅಂತಂದ್ರೆ ಮತ್ತೆ ಡೊಳ್ಳು ಬಾರಿಸಿ ಮತ್ತೆ ಪ್ರೊಸೀಜರ್ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಮುಂದೆ ಹೊರಡೋದು. ಸೊ ಇದು ನಾವು ಔಟ್ ಆಫ್ ಟೌನ್ ಅಂತೀವಲ್ಲ, ಊರು ಹೊರಗೆ ಅಂತೀವಲ್ಲ. ಸೊ ಊರು ಹೊರಗೆ ಬಂದು ಇಲ್ಲಿಂದ 3.5 ಕಿಲೋಮೀಟ್ರ್, ಇದು ಈಶಾನ್ಯ ಭಾಗ, ಕುಷ್ಟಗಿಯಿಂದ ಈಶಾನ್ಯ ಭಾಗಕ್ಕೆ ಸುಮಾರು 3.5 ಕಿಲೋಮೀಟ್ರಿಗೆ ಅಲ್ಲೊಂದು ಸೀಮಾ ಸಿಗ್ತೈತಿ. ಆ ಸೀಮಾದಿಂದ ಪೂಜೆ ಮಾಡಿ, ಕಾಯಿ ಹೊಡೆದು ಪೂಜೆ ಮಾಡಿ, ಇದೇನು ಟ್ಯಾಂಕರ್ ಕಾಣುತ್ತಲ್ಲ ಇದ್ರೊಳಗೆ ನೀರು ಮತ್ತು ಹಾಲು ತುಪ್ಪ ಮಿಕ್ಸ್ ಮಾಡಿರ್ತಾರೆ. ಒಂದು ಪದ್ಧತಿ, ಬರೀ ತುಪ್ಪದೊಳಗೆ ಆಗಲ್ಲ, ಬರೀ ಹಾಲದೊಳಗೆ ಆಗಲ್ಲ, ಅದಕ್ಕೆ ಹಾಲು ತುಪ್ಪ ನೀರು ಮಿಕ್ಸ್ ಮಾಡಿ ಈ ಟ್ಯಾಂಕರ್ ಒಳಗೆ ಇರ್ತೈತಿ. ಇದಕ್ಕೆ ಸಪೋರ್ಟಿಂಗು 2 ಟ್ಯಾಂಕರ್ ಎರಡು ಟ್ಯಾಕ್ಟ್ರಿ ಹೊಂಟವು. ಇದ್ರೊಳಗೆ ಡೊಳ್ಳು ಇರ್ತೈತಿ, ಮುಂದೆ ಲೈಟಿಂಗು, ಜನ್ರೇಟ್ರು, ಸ್ವಲ್ಪ ಕೋಲು ಬಡಿಗೆ, ಅಕಸ್ಮಾತ್ ಯಾವುದಾದ್ರೂ ಪ್ರಾಣಿ ಪಕ್ಷಿ ಬರಲಿ ಅಂತ ಹೇಳಿ ಸೇಫರ್ ಸೈಡಿಗೆ ಅಂತ ಇಟ್ಟಿರ್ತಾರೆ. ಅಂದ್ರೆ 3.5 ಕಿಲೋಮೀಟರ್ ಆಗತ್ತಿದು. ಕುಷ್ಟಗಿಯಿಂದ 3.5 ಕಿಲೋಮೀಟ್ರ್. ಒಟ್ಟ ಕುಷ್ಟಗಿ ಸೀಮಾ ಅಂತಂದ್ರೆ 3.5 ಕಿಲೋಮೀಟ್ರ್ಲಿಂದ ಈಶಾನ್ಯ ಭಾಗ, ಆಗಲ್ಲಿ ಹೇಳ್ದಂಗೆ ಕುಷ್ಟಗಿ ಈಶಾನ್ಯ ಭಾಗಕ್ಕೆ ಇಲ್ಲಿ ನೇಮ ಮಾಡ್ತಾರೆ. ಸೊ ಇಲ್ಲಿ ನೇಮ ಮಾಡಿದ್ರಂದ್ರೆ ಇನ್ನು 3 ಕಾರ್ನರ್ ಏನದವಲ್ಲ, 3 ಮೂಲೆ ಅದಾವಲ್ಲ, ಆ 3 ಮೂಲೆ ಕವರ್ ಮಾಡೋಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಒಂದು ಸೈಡ್ ನಾವು ಕವರ್ ಮಾಡಿಬಿಟ್ಟು ಅಂದ್ರೆ ಇನ್ನೂ 3 ಸೈಡು ಆಟೋಮೆಟಿಕ್, ಅಂದ್ರೆ ಇವ್ರು ಹಾಲು ತುಪ್ಪ ಎರೆದು ಕೂಡಲೇ ಆ 3 ಮೂಲೆಯವ್ರಿಗೆ ಮೆಸೇಜ್ ಕೊಡ್ತಾರೆ, ನಾವು ಹಾಲು ತುಪ್ಪ ಎರೆದಿವಿ, ನೀವು ಸ್ಟಾರ್ಟ್ ಮಾಡ್ಬೋದು ಅಂತೇಳಿ. ಅವ್ರು ಏನು ಮಾಡ್ತಾರೆ, 3 ಮೂಲೆಗೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲೇ ಹಾಲು ತುಪ್ಪ ಎರೆಯೋಕೆ ಸಂಬಂಧಪಟ್ಟವರು ಅಂದ್ರೆ ಚೂರಿಯವರು ಅಂತ ನಾನು ಹೇಳಿದ್ನಲ್ಲ ಫಸ್ಟಿಗೆ, ಅವ್ರ ಕಡೆಯಿಂದ ಒಬ್ಬರ ಕಡೆಯಿಂದ ಕಾಯಿ ಹೊಡಿಸಿ ಅಲ್ಲಿಂದ ಪ್ರೊಸೀಜರ್ ಫಾಲೋ ಮಾಡ್ತಾರೆ. ಇಲ್ಲೇ ನಡ್ಕೊತಾನೂ ಹೊಂಟಾರ ಜನರು, ಟ್ಯಾಕ್ಟ್ರಿನೂ ಅದಾವು, ಬೈಕ್ ಮೇಲೂ ಹೋಗೋದು ಬರೋದು ಮಾಡಕತ್ತಾರ. ನಾವು ಬೈಕ್ ಮೇಲೆ ಕೂತಿದ್ವಿ, ಸ್ಕೂಟಿ ಮೇಲೆ. ಜೊತೆಗೆ ಇದು ಫಸ್ಟ್ ಟ್ಯಾಕ್ಟ್ರಿ, ಮುಂದಿದ್ದು ಫಸ್ಟ್ ಟ್ಯಾಕ್ಟ್ರಿ, ಸೆಕೆಂಡ್ ಒನ್ ಸೆಂಟರ್ ಐತಿ, ಲಾಸ್ಟ್ ಐತಿ. ಅಂದ್ರೆ ಹಾಲು ತುಪ್ಪ ಏನು ಎರಿತೈತಲ್ಲ ಆ ಟ್ಯಾಂಕರ್ ಹಿಂದಿರ್ತೈತಿ, ಪೂರ ಲಾಸ್ಟಿಗೆ ಐತಿ. ಎದಕ್ಕಂದ್ರೆ ಆ ಟ್ಯಾಂಕರ್ ಹಿಂದೆ ನಾವು ಬರಬಾರ್ದು, ಅಂದ್ರೆ ಅದು ತುಳಿಬಾರ್ದು ಅನ್ನೋ ಒಂದು ಪದ್ಧತಿ. ಆ ಪ್ರಕಾರನ ಇದು ಈಶಾನ್ಯ ಭಾಗ ಅಂತ ಹೇಳಿದ್ನಲ್ಲ, ಸಾಧಾರಣ 16 ಕಿಲೋಮೀಟರ್ ಕವರ್ ಮಾಡಿವಿ ನಾವು ಕಂಪ್ಲೀಟ್ಲಿ. ಇದೇ ಥರನ ಫುಲ್ ಕಾಡು, ಜಂಗಲ್ ಅಂತೀವಲ್ಲ, ಅಲ್ಲೊಂದು ಸ್ವಲ್ಪ ಸ್ವಚ್ಛತೆ ಮಾಡಿದ್ದಕ್ಕೆ ನಮಗೆ ಟ್ಯಾಕ್ಟ್ರಿ ಆಯ್ತು, ಬೈಕ್ ಆಯ್ತು, ಸ್ಕೂಟಿ ಆಯ್ತು, ಹೋಗೋಕೆ ಈಸಿ ಆಯ್ತು. ಇದು ಒಂದು 16 ಕಿಲೋಮೀಟ್ರ್ ಜರ್ನಿ ಅಂತ ಹೇಳಿದ್ನಲ್ಲ, ಹಾಲು ತುಪ್ಪ ಇರೋದು ಒಂದು ಈಶಾನ್ಯ ಭಾಗಕ್ಕಷ್ಟ. ಅದೇ ಥರ ಆಗ್ನೇಯ ನೈಋತ್ಯ ವಾಯುವ್ಯಕ್ಕೂ ಒಂದು 15, 14, 16 ಕಿಲೋಮೀಟ್ರ್ ಆಗುತ್ತೆ ಒಟ್ಟು ಹಾಲು ತುಪ್ಪ ಇರೋದು. ಸುಮಾರು 1 ತಾಸಿಗಿಂತ ಜಾಸ್ತಿ ವಿಡಿಯೋ ಮಾಡಿದ್ರು. ಇದನ್ನು ನಾವು ಎಡಿಟ್ ಮಾಡಿ ಒಂದು 8, 9, 9:30 ನಿಮಿಷ 10 ನಿಮಿಷ ಒಳಗೆ ಕ್ಲೋಸ್ ಮಾಡೋ ಪ್ರಯತ್ನ ಮಾಡಿವಿ. ಮತ್ತು ಬೇರೆ ವಿಡಿಯೋ ಜೊತೆಗೆ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.